ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ಪರೀಕ್ಷೆನ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ನಡೆಸಿರುವಂತದ್ದಾಗಿರುತ್ತೆ. ಮಾರ್ಚ್ ತಿಂಗಳ 1ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 20ನೇ ತಾರೀಕಿನ ತನಕ ಒಂದು ರಾಜ್ಯದಲ್ಲಿ ಪರೀಕ್ಷೆ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷೆ ಒಂದು ನಡೆದಿರುವಂತದ್ದಾಗಿರುತ್ತೆ. ಮುಕ್ತಾಯ ಕೂಡ ಆಗಿದೆ. ಪರೀಕ್ಷೆ 1 ಅಂತ ಕೇಳ್ತಿದ್ದೀನಿ ಅಂದ್ರೆ ಪರೀಕ್ಷೆ 2 ಪರೀಕ್ಷೆ 3ರ ಒಂದು ಪರೀಕ್ಷೆಗಳನ್ನು ಕೂಡ ನಡೆಸಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ 1ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 20ನೇ ತಾರೀಕಿನ ತನಕ ಪರೀಕ್ಷೆಗಳೆಲ್ಲ ನಡೆದಿದ್ದಾವೆ. ಈ ನಡೆದಿರುವಂತಹ ಪರೀಕ್ಷೆ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ಇದರ ಒಂದು ಉತ್ತರ ಪತ್ರಿಕೆಗಳನ್ನು ಸುಮಾರು 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಒಂದು ಪರೀಕ್ಷೆನ ಬರೆದಿರುವಂತದ್ದಾಗಿರುತ್ತೆ. ಈ ಒಂದು ಪರೀಕ್ಷೆನ ಬರೆದಿರತಕ್ಕಂಥ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನ ವ್ಯಾಲ್ಯೂಯೇಷನ್ ಅನ್ನು ನಡೆಸೋದಕ್ಕೆ ಈಗ ಶಿಕ್ಷಣ ಇಲಾಖೆಯವರು ಒಂದು ಕ್ರಮವನ್ನು ಕೂಡ ವಹಿಸಿರುವಂತದ್ದಾಗಿರುತ್ತೆ. ಈ ಒಂದು ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆದ ನಂತರದಲ್ಲ ರಿಸಲ್ಟ್ ಬರಬೇಕಾಗಿರುತ್ತೆ. ಈಗ ಶಿಕ್ಷಣ ಇಲಾಖೆಯವರು ಯಾವ ಮಾಹಿತಿನ ಕೊಟ್ಟಿದ್ದಾರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿ ಬಂದಿದ್ದಾಗಿದ್ರೆ ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆಯಾ, ರಿಸಲ್ಟ್ ಕುರಿತು ಹಲವಾರು ಸುದ್ದಿಗಳು ಬರ್ತಾ ಇರುವಂತದ್ದು, ವಿದ್ಯಾರ್ಥಿಗಳು ಒಂದಲ್ಲ ಒಂದು ಡೇಟ್ಗಳು ರಿಸಲ್ಟ್ ಅಂತ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಗಳು ಬರ್ತಿದ್ದಾವೆ. ಸೊ ಯಾವ ದಿನಾಂಕಂದು ರಿಸಲ್ಟ್ ಆಗಿದ್ರೆ ಶಿಕ್ಷಣ ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಏನಾಗಿರುತ್ತೆ ರಿಸಲ್ಟ್ ಅನ್ನು ಯಾವಾಗ ನಿರೀಕ್ಷೆ ಮಾಡಬಹುದು ವಿದ್ಯಾರ್ಥಿಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಮಾಹಿತಿನ ಸದ್ಯಕ್ಕೆ ಇರತಕ್ಕಂಥ ಒಂದು ಅಪ್ಡೇಟ್ ಅನ್ನು ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ನೀವಿನ್ನು ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕೂಡಲೇ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಮುಂದಿನ ಎಲ್ಲ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಸೆಕೆಂಡ್ PUC ಒಂದು 2ನೇ ಪರೀಕ್ಷೆ ಆಗಿರ್ಬೋದು, 3ನೇ ಪರೀಕ್ಷೆ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್, ರೀಟೋಟಲಿಂಗ್, ಒಂದು ಗ್ರೇಸ್ ಮಾರ್ಕ್ಸ್ ಏನಾದ್ರು ಕೊಡ್ತಾರಾ ಅಂತಕ್ಕಂಥ ಒಂದು ಅಪ್ಡೇಟ್ಸ್ ಆಗಿರ್ಬೋದು, ಬೇರೆ ವಿದ್ಯಾರ್ಥಿಗಳ ಪ್ರಶ್ನೆಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಉತ್ತರನ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಬಿಡೋ ಮುಖಾಂತರ. ಸೊ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಯನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ. ಸೊ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಸೆಕೆಂಡ್ PUC ಪರೀಕ್ಷೆನ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ನಡೆಸಿರುವಂತದ್ದಾಗಿರುತ್ತೆ. ಈ ನಡೆದಿರುವಂತಹ ಒಂದು ಪರೀಕ್ಷೆಯ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ, ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇನು ವೆಯ್ಟ್ ಮಾಡ್ತಿದಾರಲ್ಲ, ಸೊ ಇದೀಗ ವ್ಯಾಲ್ಯೂಯೇಷನ್ಗಳು ಕಂಪ್ಲೀಟ್ ಆಗಿದೆಯಾ, ರಿಸಲ್ಟ್ನ ಕುರಿತು ಒಂದು ಸಾಕಷ್ಟು ಸುದ್ದಿಗಳು ಕೂಡ ಬರ್ತಾ ಇರುವಂಥದ್ದು. ಏಪ್ರಿಲ್ 5ಕ್ಕೆ ರಿಸಲ್ಟ್ ಅಂತಾನೂ ಕೂಡ ವಿದ್ಯಾರ್ಥಿಗಳಲ್ಲಿ ಒಂದು ಮಾಹಿತಿಗಳು ಬರ್ತಿದ್ದಾವೆ. ಅದು ನಿಜ ಅಂತಾನೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅದ ಕೂಡ ಮಾಡ್ತಿರೋದಾಗಿರುತ್ತೆ. ಅಂದ್ರೆ ಕೆಲವು ಕಡೆನೂ ಕೂಡ ಸುದ್ದಿ ಆಗ್ತಿದೆ, ಅದನ್ನ ಶೇರ್ ಕೂಡ ಮಾಡ್ತಿದ್ದಾರೆ. ಏಪ್ರಿಲ್ 5ಕ್ಕೆ ರಿಸಲ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅಧಿಕೃತ ಮಾಹಿತಿನ, ಅಧಿಕೃತ ಪ್ರಕಟಣೆ ಬಂದಿದೆಯಾ, ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತ ಪ್ರಕಟಣೆ ಅಂತೂ ಬಂದಿಲ್ಲ. ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತಾನೂ ಕೂಡ ಒಂದು ಮೆಸೇಜ್ಗಳೆಲ್ಲ ಶೇರ್ ಆಗ್ತಿರುವಂತದ್ದಾಗಿರುತ್ತೆ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಅಂತಕ್ಕಂಥ ಸುದ್ದಿಗಳು ಕೂಡ ಅದರಲ್ಲಿದ್ದಾವೆ. ಸೊ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆಯಾ, ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆಯಾ, ಇದ್ರ ಬಗ್ಗೆ ನೋಡೋದಂತಂದ್ರೆ ನಿಮ್ಗೇನು ವೈರಲ್ ಆಗ್ತಿದ್ದಿಲ್ಲ ವಿದ್ಯಾರ್ಥಿಗಳು ಒಂದು ಮೆಸೇಜ್ಗಳು, ಅದೆಲ್ಲ ವಾಟ್ಸ್ಆಪ್ನಲ್ಲಿ ಟೈಪಿಂಗ್ ಅಥವಾ ಟೈಪಿಂಗ್ ಮುಖಾಂತರ ವೈರಲ್ ಆಗ್ತಾ ಇರೋದಾಗಿರುತ್ತೆ. ಯಾವುದೇ ರೀತಿ ಅಧಿಕೃತವಾಗಿ ಇಲಾಖೆ ಕಡೆಯಿಂದನೇ ಒಂದು ಪತ್ರಿಕಾ ಪ್ರಕಟಣೆ ಅಂದ್ಬಿಟ್ಟು ಹೊರಡಿಸ್ತಾರೆ, ಆ ರೀತಿಯಾಗಿ ಯಾವುದೇ ರೀತಿ ಅಧಿಕೃತವಾಗಿ ಅದು ಬಂದಿಲ್ಲ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ ಅದರಲ್ಲಿ ಬಂದಿರುತ್ತ ಮಾಹಿತಿ ಏನಿರುತ್ತಲ್ಲ, ಸದ್ಯಕ್ಕೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅದು ಅಧಿಕೃತ ಪ್ರಕಟಣೆಯ ಒಂದು ಲೋಗೋ ಆಗಿರ್ಬೋದು, ಏನೋ ಮತ್ತೊಂದು ಎಲ್ಲ ಇದ್ರೂ ಕೂಡ ಕೆಲವೊಂದು ಅದನ್ನೇ ಎಡಿಟ್ ಮಾಡಿ ಫೇಕ್ ಮಾಡಿರ್ತಾರೆ. ಬಟ್ ಈಗ ಒಂದು ವಾಟ್ಸ್ಆಪ್ ಮೆಸೇಜ್ನ ವಿದ್ಯಾರ್ಥಿಗಳು ನಂಬುವಂಥದ್ದು ತೀರಾ ಅಂದ್ರೆ ನಂಬೇಡಿ ಅಂತಕ್ಕಂಥ ಒಂದು ಮಾಹಿತಿ ನೀಡಬಹುದಾಗಿರುತ್ತೆ. ಆದರೆ ಆ ದಿನಾಂಕದಂದು ರಿಸಲ್ಟ್ ಬರಲ್ವಾ, ಸದ್ಯಕ್ಕೆ ಆ ಒಂದು ಮಾಹಿತಿ ಕುರಿತು ಯಾವುದೇ ಅಪ್ಡೇಟ್ ಅನ್ನು ಇಲಾಖೆಯವರು ಕೊಟ್ಟಿಲ್ಲ. ಬಟ್ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಕೊಟ್ಟಿರುವಂತಹ ಸದ್ಯದ ಮಾಹಿತಿಗಳು ಏನಿದಾವೆ ಇದ್ರ ಬಗ್ಗೆ ತಿಳಿಸುವಂತಾದರೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸುಮಾರು 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಮಾರ್ಚ್ 1ರಿಂದ ಮಾರ್ಚ್ 20ನೇ ತಾರೀಕು ತನಕ ನಡೆಸಿದ್ದೇವೆ. ಸೊ ಆ ಒಂದು ಪರೀಕ್ಷೆಗಳ ಮೌಲ್ಯಮಾಪನ ಕಾರ್ಯವನ್ನ ಮಾರ್ಚ್ 21ರಿಂದನೇ ಶುರು ಕೂಡ ಮಾಡಿದ್ದೇವೆ. ಆ ಒಂದು ಮೌಲ್ಯಮಾಪನ ಕಾರ್ಯ ಇದೀಗ ನಡೀತಾ ಇರುವಂತದ್ದಾಗಿರುತ್ತೆ. ಯಾವುದೇ ರೀತಿ ಇನ್ನ ಪೂರ್ಣಗೊಂಡಿಲ್ಲ ಅಂತ ಇಲಾಖೆ ಕೊಟ್ಟಿರತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಇಲಾಖೆಯ ಒಂದು ಮೂಲಗಳು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಒಂದು ಇಲಾಖೆಯ ಮೂಲಗಳೇನಿದಾವಲ್ಲ, ಅವ್ರು ಕೊಟ್ಟಿರುವಂತಹ ಮಾಹಿತಿ ಏನಾಗಿರುತ್ತೆ ಅಂದ್ರೆ ಸೆಕೆಂಡ್ PUC ವಿದ್ಯಾರ್ಥಿಗಳ ಮೌಲ್ಯಮಾಪನ ಕಾರ್ಯ ಇನ್ನ ಪೂರ್ಣಗೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಅವರು ಕೊಟ್ಟಿರೋದಾಗಿರುತ್ತೆ. ಸೊ ಇವಾಗ ನೀವು ಏನು ಏಪ್ರಿಲ್ 1ನೇ ತಾರೀಕಿನಂದು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಇದು. ಸೊ ಈ ಪ್ರಸ್ತುತದ ಮಾಹಿತಿ ಪ್ರಕಾರ ಇಲಾಖೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮೂಲಗಳ ಕಡೆಯಿಂದ ಬಂದಿರುವಂತಹ ಮಾಹಿತಿ ಏನಾಗಿರುತ್ತೆ ಅಂದ್ರೆ ದ್ವಿತೀಯ PUC ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿಲ್ಲ ಅಂತ ಒಂದು ಮಾಹಿತಿ ಇದಾವೆ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಅಧಿಕೃತ ಪ್ರಕಟಣೆ ಅಂತೂ ಯಾವುದೇ ರೀತಿ ಹೊರಬಿದ್ದಿಲ್ಲ. ಅಂದ್ರೆ ಮೂಲಗಳ ಮಾಹಿತಿ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸಿಬ್ಬಂದಿ ವರ್ಗದವರು, ಇತರೆ ಒಂದು ಶಿಕ್ಷಕಗಳ ಕಡೆಯಿಂದ ಒಂದು ಮಾಹಿತಿ ಆಗಿರುತ್ತೆ. ಅಧಿಕೃತವಾಗಿ ಮಾಹಿತಿ ಎಲ್ಲೂ ಕೂಡ ಹೊರಬಿದ್ದಿಲ್ಲ ಯಾವಾಗ ರಿಸಲ್ಟ್ ಅಂದ್ಬಿಟ್ಟು. ಸದ್ಯಕ್ಕೆ ವ್ಯಾಲ್ಯೂಯೇಷನ್ ನಡೀತಿದೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಹಾಗಾದ್ರೆ ರಿಸಲ್ಟ್ ಯಾವಾಗ ಬರ್ಬೋದು, ಯಾವಾಗ ನಿರೀಕ್ಷೆ ಮಾಡಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸಿರುವಂತ ಮಾಹಿತಿ ಪ್ರಕಾರ ಏನಾಗಿರುತ್ತೆ ಅಂದ್ರೆ ಏಪ್ರಿಲ್ ತಿಂಗಳ 11ನೇ ತಾರೀಕಿನಂದು ರಿಸಲ್ಟ್ ನ ನಿರೀಕ್ಷೆ ಮಾಡಬಹುದು ಅಂತಕ್ಕಂಥ ಒಂದು ಸುದ್ದಿ ಕೂಡ ಇಲ್ಲಿ ಇರುವಂತದ್ದಾಗಿರುತ್ತೆ. ಏಪ್ರಿಲ್ ತಿಂಗಳ 11ಕ್ಕೆ ರಿಸಲ್ಟ್ ನ ನಿರೀಕ್ಷೆ ಮಾಡಬಹುದು ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆ ಒಂದು ಮೂಲಗಳ ಕಡೆಯಿಂದ ಒಂದು ಮಾಹಿತಿ ಆಗಿರುತ್ತೆ. ಸೊ ಸದ್ಯಕ್ಕಿರುವಂತಹ ಮಾಹಿತಿ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಏಪ್ರಿಲ್ ತಿಂಗಳ 11ನೇ ತಾರೀಕು, ಯಾಕಂದ್ರೆ ಕಳೆದ ವರ್ಷ ಏಪ್ರಿಲ್ 10ಕ್ಕೆ ರಿಸಲ್ಟ್ ಬಂದಿತ್ತು, ಈ ಬಾರಿ ಏಪ್ರಿಲ್ 11ಕ್ಕೆ ರಿಸಲ್ಟ್ ಬರುವ ಸಾಧ್ಯತೆಗಳಿದೆ ಅಂತ ಒಂದು ಮಾಹಿತಿಗಳಿದಾವೆ. ಆದ್ರೆ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಎಲ್ಲೂ ಕೂಡ ಹೊರಡಿಸಿಲ್ಲ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಕೂಡ ಎಲ್ಲೂ ಕೂಡ ಸುದ್ದಿ ಆಗಿಲ್ಲ ವಿದ್ಯಾರ್ಥಿಗಳು ಅಧಿಕೃತವಾಗಿ. ಹಾಗಾಗಿ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಎಲ್ಲ ಬೇಗನೆ ಕಂಪ್ಲೀಟ್ ಮಾಡ್ತಾರೆ, ರಿಸಲ್ಟ್ ಅನ್ನು ಕೂಡ ಬೇಗನೆ ಕಂಪ್ಲೀಟ್ ಕೊಡ್ತಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ
ಪರೀಕ್ಷೆ ಮುಗಿದ 15ರಿಂದ 20 ದಿನದ ಒಳಗಡೆ ರಿಸಲ್ಟ್ ಅನ್ನು ಕೊಡಬೇಕು ಅಂತ ಇಲಾಖೆಯವರು ಕ್ರಮ ಕೂಡ ತೆಗೆದುಕೊಂಡಿರೋ ರೀತಿ ಕಾಣಿಸ್ತಾ ಇರುವಂತದ್ದಾಗಿರುತ್ತೆ. ಕಳೆದ ವರ್ಷಗಳಲ್ಲಿ 20ರಿಂದ ಅಂದ್ರೆ ವಿದ್ಯಾರ್ಥಿಗಳಿಗೆ 30 ದಿನಕ್ಕೂ ಅಧಿಕನೇ ಒಂದು ರಿಸಲ್ಟ್‌ಗೆ ಸಮಯ ಕೂಡ ತೆಗೆದುಕೊಳ್ತಾ ಇತ್ತು. 30ರಿಂದ 40 ದಿನ, 45 ದಿನನೂ ಕೂಡ ಆದ್ರೂ ರಿಸಲ್ಟ್‌ಗಳು ಬರ್ತಿರಲ್ಲ ವಿದ್ಯಾರ್ಥಿಗಳಿಗೆ. ಈಗ ವ್ಯಾಲ್ಯೂಯೇಷನ್ ಪ್ರೋಸೆಸ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿದ್ರು ಕೂಡ ಸಾಕಷ್ಟು ರೀತಿಯಾದಂತಹ ಮೌಲ್ಯಮಾಪಕರಿಂದ ವ್ಯಾಲ್ಯೂಯೇಷನ್‌ಗಳನ್ನ ಮಾಡಿಸ್ತಿರೋದ್ರಿಂದ ಬೇಗನೆ ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಪರೀಕ್ಷೆ 2, ಪರೀಕ್ಷೆ 3 ಕೂಡ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬೇಗ ವ್ಯಾಲ್ಯೂಯೇಷನ್ ಆಗಿ ರಿಸಲ್ಟ್ ಕೂಡ ಬರುತ್ತೆ ಅಂತ ಅನ್ಬೋದು. ಆದ್ರೆ ರಿಸಲ್ಟ್‌ಗೆ ಸದ್ಯಕ್ಕಿರುವಂತಹ ಮಾಹಿತಿ ಏನಂದ್ರೆ ಏಪ್ರಿಲ್ ತಿಂಗಳ 10ರಿಂದ 11ನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಆತಂಕ, ಭಯನ ಇಟ್ಕೊಳ್ಳದೆ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು ಏನೋ ಒಂದು ಏನಾಗುತ್ತೋ ರಿಸಲ್ಟ್ ಇನ್ನೊಂದು ಮತ್ತೊಂದು ಅಂತ ಆತಂಕನ ಬಿಟ್ಟು ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೇನೆ. ರಿಸಲ್ಟ್ ಕುರಿತು ಏನೇ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರೂ ಕೂಡ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.